ನೀವು ಯಾವತ್ತೇ ಮುಷ್ಕರ ಮಾಡಿದ್ರು ಕೂಡ ಈ ರಾಜ್ಯದ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಅವರು ಯಾವುದೇ ಸಂದರ್ಭದಲ್ಲಿ. ಅದು ಆಗಬಾರ್ದು ಅಂತಲೇ ನಾವು 28 ತಿಂಗಳ ಕಾಲ ಇಲ್ಲಿವರೆಗೂ ಕಾಯ್ದಿರೋದು. 31/12/2024 ಮುಷ್ಕರಕ್ಕೆ ನೋಟಿಸ್ ಕೊಟ್ಟಾಗ ಕೂಡ ಸಾರ್ವಜನಿಕರು ತೊಂದರೆ ಆಗುತ್ತೆ, ನಿಮ್ಮ ಬೇಡಿಕೆಯನ್ನ ಇತ್ಯರ್ಥ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ರು. ಅದನ್ನ ನಾವು ವಾಪಸ್ ತಗೊಂಡಿದೀವಿ, ಮುಖ್ಯಮಂತ್ರಿಯವರ ಮಾತಿಗೆ ಗೌರವ ಕೊಟ್ಟು ವಾಪಸ್ ತಗೊಂಡಿದೀವಿ. ಸೊ ಅದರಿಂದ ಯಾವ ಸಂದರ್ಭದಲ್ಲಿ ಮುಷ್ಕರ ಆದರೂ ಕೂಡ ಅವರು ಇದೇ ಮಾತುಗಳನ್ನ ಹೇಳ್ತಾರೆ. ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ತೀವಿ, ಈ ನಾಡಿನ 7 ಕೋಟಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ 28 ತಿಂಗಳ ಕಾಲ ನಾವು ನಮ್ಮ ಎಲ್ಲ ಚಳುವಳಿಗಳನ್ನ ನೌಕರರಿಂದ ಬೈಯಿಸ್ಕೊಂಡು, ನೌಕರರು ನಮ್ಮನ್ನ ಸಾಕಷ್ಟು ಬೈದಿದ್ದಾರೆ ಸಂಘಟನೆಗಳನ್ನ, ಅಷ್ಟೆಲ್ಲ ಆದ್ರೂ ಕೂಡ ಯಾಕೆ ಅಂದ್ರೆ ಈ ನಾಡಿನ ಜನತೆಗೆ ತೊಂದರೆ ಆಗಬಾರ್ದು ಅಂತೇಳಿ ಅದರಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ. ಯಾಕೆಂದ್ರೆ ನೀವು ಅಧಿಕಾರದಲ್ಲಿದ್ದೀರಾ, ಅದರಿಂದ ಸಾರಿಗೆ ನಿಗಮಗಳ ಕಾರ್ಮಿಕರ ಮೇಲೆ ಬೇರೆ ಬೇರೆ ಕ್ರಮ ತಗೊಳ್ತೀವಿ, ತಂತ್ರಗಾರಿಕೆ ಬಳಸ್ತೀವಿ ಅಂತ ಹೇಳೋ ಬದಲು ಆ ಬೇಡಿಕೆಗಳನ್ನ ದಯಮಾಡಿ ಈಡೇರಿಸಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಈ ಸರ್ಕಾರದ ಬಗ್ಗೆ ಸಾರಿಗೆ ನಿಗಮಗಳ ನೌಕರರಿಗೆ ಇನ್ನೂ ವಿಶ್ವಾಸ ಇದೆ, ಆ ವಿಶ್ವಾಸವನ್ನ ಉಳಿಸ್ಕೋಬೇಕು ಅಂತ ವಿನಂತಿ ಮಾಡ್ತೀವಿ. 15% ಮಾಡಿದ್ರು, ಈಗ 12.5 ಮಾಡಿದ್ದಾರೆ. ಏನಾದ್ರು ಮತ್ತೆ 15 ಮಾಡ್ತೀವಿ ಅಂತಂದ್ರೆ ಅದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇರುತ್ತಾ ಹೇಗೆ ಸರ್? ಅದು ನೆಗೋಷಿಯೇಷನ್ ಕರೀಲಿ ಸರ್, ನಾವು ಖಂಡಿತವಾಗೂ 25 ನಾವು ಅಂಟು ಬೀಳಲ್ಲ, 25 ಅಂಟು ಬೀಳಲ್ಲ. ನಾವೇನ್ ಹೇಳಿದೀವಿ, ನೆಗೋಷಿಯಬಲ್ ಅಂತ ಹೇಳಿದೀವಿ. ಮತ್ತೆ ಹಿಂದಿನ ಸರ್ಕಾರ 15% ಕೊಟ್ಟಿದೆ, ಅದ್ರ ಮೇಲೆ ನೀವು ಸಾರಿಗೆ ನಿಗಮಗಳ ನೌಕರರಿಗೆ ಕೊಟ್ಟರೆ ಬಹುಶಃ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅವ್ರ ಬದುಕನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಹೇಳಿದ್ದೀವಿ. ಒಂದಷ್ಟು ಜನಕ್ಕೆ ಉದ್ದೇಶಪೂರ್ವಕವಾಗಿ ನೀವು ಬರಬೇಡಿ ಅಂತ ಹೇಳಿ ರಜೆ ಕೊಟ್ಟು ಕಳಿಸ್ತಿದ್ದಾರೆ, ಏನ್ ಹೇಳ್ತೀರಿ ಸರ್? ಅದಕ್ಕೆ ನೋ ಸ್ಯಾಲರಿ, ನೋ ವರ್ಕ್, ನೋ ಸ್ಯಾಲರಿ ಅಂತಾರೆ. ಇನ್ನೊಂದ್ ಕಡೆ ಅವರೇನೆ ರಜೆ ಕೊಟ್ಟು ಕಳಿಸ್ತಿದ್ದಾರೆ ಸರ್. ಅಲ್ಲಿ ಒಂದು ಫಾರಂಗೂ ಕೂಡ ಸೈನ್ ತಗೊಳ್ತಾ ಇದ್ದಾರೆ. ನಾವು ಸಾರಿಗೆ ನಿಗಮಗಳ ನೌಕರರಲ್ಲಿ ವಿನಂತಿ ಮಾಡೋದು ಬಹಳ ಅತ್ಯಂತ ಜಂಟಿ ಕ್ರಿಯಾ ಸಮಿತಿ ವಿನಂತಿ ಮಾಡೋದು, ನಿಮ್ಗೆಲ್ರಿಗೂ ಕೂಡ ವೇತನ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ ಆಗಿರುವಂತ ವಿಚಾರ. ಯಾಕೆಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ 27,000 ಇದೆ, 650 ರೂಪಾಯಿ ಬೇಸಿಕ್ ಇದೆ. ಅದೇ ಡಿಜರ್ದ ನೌಕರರಿಗೆ ಸಾರಿಗೆ ನಿಗಮಗಳಲ್ಲಿ 18,000 ಬೇಸಿಕ್ ಇದೆ, 230 ರೂಪಾಯಿ ಇದೆ. ಅದರಿಂದ ಇದು ಸಾರಿಗೆ ನಿಗಮಗಳ ನೌಕರರ ಒಂದು ಬದುಕಿನ ಪ್ರಶ್ನೆ, ಅವರ ಏನು ಜೋಬಿಗೆ ಹಣ ಬರುವಂತ ಪ್ರಶ್ನೆ. ಅವರು ನಮಗೆ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ, ಆಸ್ಪತ್ರೆಗೆ ದುಡ್ಡಿಲ್ಲ, ಜೀವನ ನಡೆಸೋಕೆ ದುಡ್ಡಿಲ್ಲ, ಉತ್ತಮವಾದಂತ ಒಂದು ವೆಂಟಿಲೇಷನ್ ಇರ್ತಕ್ಕಂಥ ಕಿಟಕಿಗಳು ಇರ್ತಕ್ಕಂಥ ಮನೆ ಬಾಡಿಗೆಯನ್ನ ಬೆಂಗಳೂರಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅವರ ಬದುಕು, ಅವರ ಉತ್ತಮವಾದಂತ ಜೀವನ ಅವ್ರ ಕೈಲಿದೆ. ಜಂಟಿ ಕ್ರಿಯಾ ಸಮಿತಿ ನಾವು ಇದನ್ನ ಯೋಚನೆ ಮಾಡ್ತಾ ಇದೀವಿ. ನಿಮಗೆ ಉತ್ತಮವಾದಂತ ಬದುಕು ಆಗ್ಬೇಕಾದ್ರೆ, ಉತ್ತಮವಾದಂತ ವೇತನ ಬರಬೇಕಾದ್ರೆ ಯಾವುದೇ ಆಡಳಿತ ವರ್ಗ ಏನೇ ದಬ್ಬಾಳಿಕೆ ಮಾಡಲಿ ಅಥವಾ ಯಾವುದೇ ತಂತ್ರಗಾರಿಕೆಯನ್ನು ಬಳಸಲಿ, ನೀವು ಮೀನಿಗೆ ಹೆಂಗೆ ಈಜೋದನ್ನ ಯಾರೋ ಕಲ್ಸಲ್ವೋ ಹಾಗೆ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡೋದು ಗೊತ್ತಿದೆ. ಹಿಂದೆ 14 ದಿವಸ ಸ್ಟ್ರೈಕ್ ಮಾಡಿದ್ದಾರೆ ಅಲ್ವಾ? ಇದೇ ಜಂಟಿ ಸಮಿತಿ ಕರೆ ಕೊಟ್ಟಾಗ 4 ದಿವಸ ಸ್ಟ್ರೈಕ್ ಮಾಡಿದ್ದಾರೆ. ಅಂದ್ರೆ ಸ್ಟ್ರೈಕ್ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ಅಭ್ಯಾಸ ಇದೆ. ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ, ನೀವು ಏನಾದ್ರೂ ಸ್ಟ್ರೈಕ್ ಮಾಡದೆ ಹೋದ್ರೆ ಸೌಲಭ್ಯ ನಿಮ್ದು ನಷ್ಟ ಆಗುತ್ತೆ. ಅದರಿಂದ 4 ನಿಗಮಗಳ ನೌಕರರು ನಿಮ್ಮ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಮತ್ತೆ 1/1/24 ಬಿಟ್ಕೊಡುವಂತ ಪ್ರಶ್ನೆ ಇದೆಯಲ್ಲ, ಅದು ಅವರಿಗೆ ತುಂಬಾ ಅನ್ಯಾಯ ಆಗುತ್ತೆ ಸಾರಿಗೆ ನೌಕರರಿಗೆ. ಅದನ್ನ ಅರ್ಥ ಮಾಡಿಕೊಂಡು 100ಕ್ಕೆ 100 ಮುಷ್ಕರ ಮಾಡಬೇಕು. ಸಹಕಾರ ಮಾಡಿ, ಯಾರು ಏನೇ ಹೇಳಿ ನೀವು ಸ್ಟೇರಿಂಗ್ ಹಿಡಿಬೇಡಿ, ಸ್ಪಾನರ್ ಹಿಡಿಬೇಡಿ, ಟಿಕೆಟ್ ಕೀಳಬೇಡಿ, ಸೆಕ್ಯೂರಿಟಿ ಭದ್ರತೆ ಇತ್ಯಾದಿ ಏನಿದ್ದೀರಿ ನೀವು ಪೆನ್ ಹಿಡಿಬೇಡಿ, ದಯಮಾಡಿ ನಿಮ್ಮ ಬದುಕನ್ನ ನೀವು ಹಸನ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸರ್. ನನ್ನ ಹೆಸರು HS ಮಂಜುನಾಥ್ ಅಂತ ಹೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ CI2ನ ಪ್ರಧಾನ ಕಾರ್ಯದರ್ಶಿ, ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಇನ್ನೊಂದು, ನಾವು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರಲ್ಲಿ ಕೇಳೋದು, ಸರ್ಕಾರ ನಾಳೆನೂ ಟೈಮ್ ಇದೆ, ಅವರು ನಮ್ಮ ಬೇಡಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿದ್ರೆ ಮುಷ್ಕರ ಇರೋದಿಲ್ಲ. ಒಂದು ವೇಳೆ ಸರ್ಕಾರ ನಾಳೆ ನಮ್ಮ ಮೀಟಿಂಗೇ ಕೊಡೋದಿಲ್ಲ, ಅವರ ಜಗತ್ತಿನಲ್ಲೇ ಅವ್ರು ಇರ್ತಾರೆ ಅನ್ನೋದಾದರೆ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಮುಷ್ಕರ ಇರುತ್ತೆ. ಯಾವುದೇ ರೀತಿಯ ದಬ್ಬಾಳಿಕೆ ಆಗಲಿ, ಇರಲಿ, ಅದ್ರ ಬಗ್ಗೆ ನಾವು ರೆಸ್ಪಾಂಡ್ ಮಾಡಿ, ಕೋರ್ಟಿಂದ ಬರಲಿ, ಕೋರ್ಟ್ ಅರ್ಜಿ ಸಲ್ಲಿಸಿದೇನೆ ನೋಡೋಣ, ಲೆಟಸಿ. ಬಟ್ ಈಗ ಕೋರ್ಟೇ ಹೇಳಲಿ, ನಾಳೆ ಕೋರ್ಟ್ ಹೇಳಿದ್ರು ಸಹ ನಾವು ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ಪ್ರತಿ ಸಲನೂ ಕೋರ್ಟು ಇನ್ನೊಂದು ಮತ್ತೊಂದು ಅದು ಯಾವ ನಮ್ಮ ಪರವಾಗಿಲ್ಲ. ಈಗ ನಮ್ಮ ಬೇಡಿಕೆಗಳ ಬಗ್ಗೆ ಕೋರ್ಟು ಚೀಫ್ ಮಿನಿಸ್ಟ್ರಿಗೆ ಒಂದು ಆದೇಶ ಕೊಡಲಿಕ್ಕೆ ಕೋರ್ಟ್ ತಯಾರಿರಲಿಲ್ಲ. ಅವ್ರು ಕರೀತಾರೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು ಲಾಸ್ಟ್ PI ಇದ್ದಾಗ. ಅದರಿಂದ ಕೋರ್ಟು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ನಾವು ಮಾಡ್ತೀವಿ. ಬಟ್ ಈ ಬಾರಿ
ಏನೇ ಆದರೂ ಯಾವುದೇ ರೀತಿಯ ದಬ್ಬಾಳಿಕೆ ಬೆದರಿಕೆ ಹಾಕಿದ್ರು ಒಗ್ಗಟ್ಟಾಗಿ ನಾವು ಮುಷ್ಕರವನ್ನು ಮಾಡಿದ್ವಿ ಅಂತಂದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಉಪೇಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ತಮ್ಮ ಆದೇಶನ ವಾಪಸ್ ತಗೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಅದಕ್ಕೆ ಸಾರಿಗೆ ನೌಕರರೆಲ್ಲ ಗಟ್ಟಿಯಾಗಿ ನಿಂತು ಒಗ್ಗಟ್ಟಿನಿಂದ ಹಲವಾರು ಗೊಂದಲಗಳನ್ನ ಮಾಡೋರು ಇದ್ದಾರೆ. ಏನೇನೋ ಆಡಿಯೋ ಬಿಡ್ತಾರೆ, ಇನ್ನೇನೇನೋ ವಿಡಿಯೋಗಳು ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯ ಒಂದು ವಿಚಲಿತರಾಗದೆ, ಯಾವುದೇ ರೀತಿಯ ಡೈವರ್ಷನ್ಗೆ ಆಸ್ಪದ ಕೊಡದೆ, ಒಮ್ಮನಸ್ಸಿನಿಂದ ಒಕ್ಕೊರ್ಲಿಂದ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ಸರ್ಕಾರಕ್ಕೆ ಎಲ್ಲಿ ತನಕ ಡೆಡ್ಲೈನ್ ಕೊಡ್ತೀರಿ ಸರ್ ಮಾತುಕತೆಗೆ? ಸರ್, ನಾವು ಡೆಡ್ಲೈನ್ ಎಲ್ಲ ಕೊಡೋದಿಲ್ಲ. ಅವ್ರು ಕರೆದ್ರೆ ಇವತ್ತು ರಾತ್ರಿ 9 ಗಂಟೆಗೆ ಕರೆದ್ರು ಮಧ್ಯರಾತ್ರಿ 4 ಗಂಟೆವರೆಗೂ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ತಯಾರು. ಅಥವಾ ನಾಳೆ ಕರೀತಾರ ತುಮಕೂರು ಸಮಾವೇಶ ಮುಗಿಸ್ಕೊಂಡ್ಬಂದು ನಾಳೆನೂ ಬೆಳಗಿನ ಜಾವ 5:30ವರೆಗೂ ನಾವು ಅವ್ರ ಜೊತೆ ಚರ್ಚೆ ಮಾಡಕ್ಕೆ ತಯಾರು. 6 ಗಂಟೆ ಇಲ್ಲ, ಅಷ್ಟು ಆಗಲ್ಲ. 6 ಗಂಟೆಗೆ ಮುಷ್ಕರ ಶುರು ಆಗ್ಬಿಡುತ್ತೆ. ಮುಷ್ಕರ ಇರೋವಾಗಲೂ ಮಾತುಕತೆ ಮಾಡ್ಬೋದು, ನಮ್ದೇನು ತೊಂದರೆ ಇಲ್ಲ. ನಾವು ಚರ್ಚೆನ, ಮಾತುಕತೆನ, ಸಭೆನ ಯಾವತ್ತೂ ಬಹಿಷ್ಕಾರ ಹಾಕಲ್ಲ. ಈವನ್ ಇರಾನ್ ಮತ್ತು ಅಮೆರಿಕ ಯುದ್ಧ, ಇಸ್ರೇಲ್ ಯುದ್ಧ ಕೂಡ ಅಕ್ರಾಸ್ ದ ಟೇಬಲ್ಲೇ ಸಾಲ್ವ್ ಆಗಬೇಕು. ಅದ್ರಲ್ಲಿ ನಮಗೆ ನಂಬಿಕೆ ಇದೆ. ಥ್ಯಾಂಕ್ ಯು.